ರಾಜಸ್ಥಾನದಲ್ಲಿ ಪಾಕ್ ಸೈನಿಕನನ್ನ ಬಂಧನ ಮಾಡಲಾಗಿದೆ. ಮೊನ್ನೆ ತಾನೇ ನಮ್ಮ ಭಾರತದ ಸೈನಿಕನನ್ನ ಪಾಕಿಸ್ತಾನದವರು ಬಂಧನ ಮಾಡಿದ್ರು. ಈಗ ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ಸೈನಿಕನನ್ನ ಬಂಧಿಸಲಾಗಿದೆ. ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ ಪಾಕ್ ಸೈನಿಕನನ್ನ ಅರೆಸ್ಟ್ ಮಾಡಲಾಗಿದ್ದು, ಅಕ್ರಮವಾಗಿ ಭಾರತದ ಗಡಿ ಪ್ರವೇಶ ಹಿನ್ನೆಲೆಯಲ್ಲಿ ಪಾಕ್ ಸೈನಿಕನನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕ್ ಸೈನಿಕನನ್ನ ಗಡಿ ಭದ್ರತಾ ಪಡೆ ಬಂಧಿಸಿದ್ದು, ಕಳೆದ ವಾರ ಪಂಜಾಬ್ ಗಡಿಯಲ್ಲಿ ಭಾರತದ ಯೋಧನನ್ನ ಅರೆಸ್ಟ್ ಮಾಡಲಾಗಿತ್ತು. ಗಡಿ ದಾಟಿದ ಹಿನ್ನೆಲೆ ಬಿಎಸ್ಎಫ್ ಯೋಧನನ್ನ ಪಾಕ್ ಕಳೆದ ವಾರ ಅರೆಸ್ಟ್ ಮಾಡಿತ್ತು. ಈವರೆಗೂ ಪಿಕೆ ಸಾಹು ಬಿಡುಗಡೆ ಮಾಡದ ಪಾಪಿ ಪಾಕಿಸ್ತಾನ ಈಗ ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ಸೈನಿಕನನ್ನ ಬಂಧಿಸಲಾಗಿದ್ದು, ಒಟ್ಟಾರೆಯಾಗಿ ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ ಪಾಕ್ ಸೈನಿಕನನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ಭಾರತದ ಗಡಿ ಪ್ರವೇಶ ಹಿನ್ನೆಲೆಯಲ್ಲಿ ಪಾಕ್ ಸೈನಿಕನನ್ನ ಅರೆಸ್ಟ್ ಮಾಡಲಾಗಿದ್ದು, ಪಾಕ್ ಸೈನಿಕನನ್ನ ಬಂಧಿಸಿದ ಗಡಿ ಭದ್ರತಾ ಪಡೆ ಕಳೆದ ವಾರ ನಮ್ಮ ಸೈನಿಕನನ್ನ ಬಂಧನ ಮಾಡಿದ್ರು. ಈಗ ಅವರ ಸೈನಿಕನ ಬಂಧನವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಭಾರತ ಪಾಕ್ ಯುದ್ಧದ ಕಾರ್ಮೋಡದ ಮಧ್ಯೆ ಪಾಕ್ ಸೈನಿಕನ ಬಂಧನವಾಗಿದೆ. ಇದು ಯಾವ ತಿರುವು ಪಡೆದುಕೊಳ್ಳುತ್ತೆ? ಕಾವ್ಯ, ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಒಂದ್ ರೀತಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂತದ್ದು, ಎರಡೂ ದೇಶಗಳ ನಡುವೆ ಸಂಘರ್ಷ ಏರ್ಪಟ್ಟಿರುವಂತದ್ದು. ಈ ನಡುವೆ ಈಗ ಪಾಕಿಸ್ತಾನದ ಯೋಧನೊಬ್ಬನನ್ನ ಭಾರತ ಬಂಧನ ಮಾಡಿರುವಂತದ್ದು. ಬಿಎಸ್ಎಫ್ ಯೋಧರು ಈತನನ್ನ ಬಂಧನ ಮಾಡಿರುವಂತದ್ದು. ರಾಜಸ್ಥಾನದಲ್ಲಿರುವಂತಹ ಪಾಕಿಸ್ತಾನ ಮತ್ತೆ ಭಾರತದ ಗಡಿಯಲ್ಲಿ ಈತ ಅಕ್ರಮವಾಗಿ ಭಾರತದ ಗಡಿಯನ್ನ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಅನ್ನುವಂತ ಆರೋಪದ ಮೇಲೆ ಈಗ ಪಾಕಿಸ್ತಾನದ ಯೋಧನನ್ನ ಬಂಧಿಸುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ಕಳೆದ ವಾರ ಅಷ್ಟೇ ನಾವು ಗಮನಿಸಿದ್ವಿ, ಭಾರತದ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ ಬಂಧಿಸಿತ್ತು. ಜವಾನ್ ಪೂರ್ಣಂ ಕುಮಾರ್ ಶಾ ಅನ್ನುವಂತಹ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನದ ಯೋಧರು ಬಂಧಿಸಿದ್ರು. ಅಕಸ್ಮಾತ್ ಆಗಿ ಗಡಿ ದಾಟಿದಂತ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆತನ ಬಿಡುಗಡೆಗೆ ನಿರಂತರವಾದಂತಹ ಮನವಿಗಳನ್ನ ಮಾಡ್ತಾ ಇದ್ರು ಕೂಡ ಈವರೆಗೂ ಪಾಕಿಸ್ತಾನ ಆತನನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿರಲಿಲ್ಲ. ಈಗ ಪಾಕಿಸ್ತಾನ ಯೋಧನ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ಆತನನ್ನ ಮುಂದಿನ ಹಂತದಲ್ಲಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಆತ ನಿಜಕ್ಕೂ ಗಡಿ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಅಥವಾ ಅಕಸ್ಮಾತ್ ಆಗಿ ಗಡಿ ಪ್ರವೇಶ ಆಗಿರುವಂತದ್ದ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಷ್ಟು ದಿನ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಒತ್ತಾಯಿಸಿದ್ರು ಕೂಡ ಪಾಕಿಸ್ತಾನ ಕ್ಯಾರೆ ಮಾಡ್ತಿರ್ಲಿಲ್ಲ. ಈಗ ಅವರ ಯೋಧ ಕೂಡ ಈಗ ಬಂಧನಕ್ಕೆ ಒಳಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪರಸ್ಪರ ಯೋಧರನ್ನ ಬಿಡುಗಡೆ ಮಾಡುವಂತ ಪ್ರಕ್ರಿಯೆಗಳಿಗೂ ಕೂಡ ಮುಂದೆ ಚಾಲನೆ ಸಿಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಕಾವ್ಯ, ಥ್ಯಾಂಕ್ ಯು ಶಬ್ಬೀರ್ ಡೀಟೇಲ್ಸ್ಗಾಗಿ.